ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರದಲ್ಲಿ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ವತಿಯಿಂದ ಮೌನ ಮೆರವಣಿಗೆಯ ಪ್ರತಿಭಟನೆ. ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಸಹ ವಾಟದ ಹೊಸಹಳ್ಳಿಯ ರೈತರು ನೀರಿಗಾಗಿ ಹೋರಾಟ ಮಾಡಿದರು. ಗೌರಿಬಿದನೂರು ನಗರದ ಶನಿಮಹಾತ್ಮ ದೇವಸ್ಥಾನದಿಂದ ಡಾ.ಬಿ.ಆರ್. ಅಂಬೇಡ್ಕರ್ ವೃತ್ತದವರೆಗೆ ಬಾಯಿಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಮೌನವಾಗಿ ರ್ಯಾಲಿ ಬರುವುದರ ಮುಖಾಂತರ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಚಾಟಿ ಬೀಸಿದರು. ಈ ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಮಾಳಪ್ಪ, ಹರ್ಷವರ್ಧನ್ ರೆಡ್ಡಿ, ಮಧು ಸೂರ್ಯನಾರಾಯಣ ರೆಡ್ಡಿ, ಅಮರನಾರಾಯಣ ರೆಡ್ಡಿ, ಬಂಡಪಲ್ಲಿ ಮೂರ್ತಿ, ಅಶ್ವಥಪ್ಪ, ರವಿಚಂದ್ರ ರೆಡ್ಡಿ, ಬಾಲಚಂದ್ರ ಇನ್ನೂ ಮುಂತಾದ ರೈತ ಮುಖಂಡರು ಭಾಗವಹಿಸಿದ್ದರು. ಸಚಿವರಾಗಲಿ, ಸರ್ಕಾರದ ಪ್ರತಿನಿಧಿಗಳಾಗಲಿ, ಸರ್ಕಾರಿ ಅಧಿಕಾರಿಗಳು ಮೊದಲನೇ ದಿವಸ ನಮ್ಮ ಎಸ್ ಸಾಹೇಬರು ಬಂದಿದ್ದು ಬಿಟ್ಟರೆ ಬೇರೆ ಯಾರೂ ಬಂದಿರಲಿಲ್ಲ. ಬಹುಶಃ ಸಚಿವರಿಗೆ ಇಲ್ಲ ರಾಜಕೀಯ ಒತ್ತಡಗಳೇ ಇರ್ಬೋದು ಅನಿಸುತ್ತೆ. ರಾಜಕೀಯ ಒತ್ತಡ ಇಲ್ಲ ಆ ಒಂದು ಉದ್ದೇಶದಲ್ಲಿ ಕಾಣದ ಕೈಗಳು ಅಂತ ಹೇಳ್ತಿದ್ರಲ್ಲ, ಈಗ ಯಾರ ಕೈ ಕೆಲಸ ಮಾಡ್ತಿದ್ರೆ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಸಚಿವರು ಸಂಪೂರ್ಣವಾಗಿ ಇಲ್ಲಿ ಅನ್ನದಾತರ ಬಗ್ಗೆ ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ. ಕಾಳಜಿ ಇಲ್ಲ ಅಂತ ಹೇಳ್ತಾರೆ. ಕಾಳಜಿ ಇಲ್ಲ. ರೈತ ಪರ ಕಾಳಜಿ ಇದ್ದರೆ ಅವ್ರು ಬಂದು ಈ ಒಂದು ಹೋರಾಟ ಹಂತವಾಗಿ ಮುಂದುವರಿತಾ ಇದೆ. ಇದನ್ನು ಇಲ್ಲಿಗೆ ಕ್ಲೋಸ್ ಮಾಡಿ ರೈತ ಪರವಾಗಿ ನಾವು ಒಂದು ತೀರ್ಮಾನ ಮಾಡಬೇಕು ಅನ್ನೋದು ಇಚ್ಛಾಶಕ್ತಿನೇ ಅವರಲ್ಲಿ ಕಾಣಿಸ್ತಾ ಇದೆ. ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಈ ಅವೈಜ್ಞಾನಿಕ ಯೋಜನೆಯನ್ನು ರದ್ದು ಮಾಡಬೇಕು. ಅಮಾನಿ ಕೆರೆ ಅಚ್ಚುಕಟ್ಟುದಾರರ ಬೇಡಿಕೆ ಈಡೇರಿಸಬೇಕು. ಆ ಒಂದು ಸಂಘದ ಬೇಡಿಕೆಗಳೇನಿದೆ ಅದನ್ನೆಲ್ಲ ಈಡೇರಿಸದೇ ಇದ್ದರೆ ನಮ್ಮ ಹೋರಾಟ ನಿಲ್ಲಲ್ಲ. ಹೋರಾಟ ಗೆಲ್ಲೋವರೆಗೂ ಮುಂದುವರಿಸ್ತೀವಿ, ಕಂಟಿನ್ಯೂ ಮಾಡಿ. ಮತ್ತು ನಮ್ಮ ಸ್ನೇಹಿತರು ಹೇಳ್ದಂಗೆ ನಮ್ಮ ಮುಂದಿನ ಹೋರಾಟಗಳ ಬಗ್ಗೆ, ತೀವ್ರತೆ ಬಗ್ಗೆ ಅವರೆಲ್ಲರೂ ವಿವರಿಸಿದ್ದಾರೆ. ದೇಶಕ್ಕೆ ಸ್ವತಂತ್ರ ಬಂದು 79 ವರ್ಷ ಆಯಿತು. ಈಗಲೂ ಸಹಿತ ಹೋರಾಟಕ್ಕೋಸ್ಕರ, ನಮ್ಮ ಹಕ್ಕುಗಳಿಗೋಸ್ಕರ ಇವತ್ತಿಗೂ ನಾವು ಹೋರಾಡಬೇಕನ್ನೋ ಪರಿಸ್ಥಿತಿ ಇನ್ನೂ ನಮ್ಮ ದೇಶದಲ್ಲಿದೆ ಅಂದರೆ ಇದು ನಮ್ಮೊಂದು ದೌರ್ಭಾಗ್ಯ ಅನಿಸುತ್ತೆ. ಇಲ್ಲಿವರೆಗೂ ನಮ್ಮ ಹೋರಾಟಗಳಿಗೆ, ನಮ್ಮ ಒಂದು ಪ್ರತಿಭಟನೆಗಳಿಗೆ ಅಧಿಕಾರಿ ವರ್ಗ ಎಲ್ಲ ಕಿವಿ ಮುಚ್ಕೊಂಡು ಕೂತ್ಕೊಂಡಿದೆ. ನಾಳೆ ನಮ್ಮ ತಮಟೆ ಹೋರಾಟದ ಮೂಲಕ ಅವ್ರಿಗೆ ಕಿವಿ ಓಪನ್ ಆಗುತ್ತೆ ಅಂತ ನಂಬಿಕೆ ನಮಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟಗಳು ಮುಂದೆ ನಡೆಸ್ಕೊಂಡು ಹೋಗ್ತದೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ತಾ ಇದ್ದೀವಿ. ವಾಟದ ಹೊಸಹಳ್ಳಿ ಅಚ್ಚುಕಟ್ಟುದಾರರ ಹೋರಾಟ ಸಮಿತಿಯಿಂದ ಏನು ನಾವು 6ನೇ ತಾರೀಕು ವಾಟಸಳ್ಳಿ ಗ್ರಾಮ ಪಂಚಾಯತಿಂದ ತಾಲೂಕು ಮಿನಿ ವಿಧಾನಸಭೆಯವರೆಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದು, ಅವತ್ತಿಂದ ಇವತ್ತಿನವರೆಗೂ 10 ದಿನಗಳ ಕಾಲ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ವಿ. ಅದರ ಒಂದು ಭಾಗವಾಗಿ ಇವತ್ತು ನಗರಗೆರೆ ಹೋಬಳಿ ಮತ್ತು ಗೌರಿಬಿದನೂರು ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳಿಂದ ನಮ್ಮ ಗೌರಿಬಿದನೂರು ತಾಲೂಕಿನ ಶನಿಮಹಾತ್ಮ ದೇವಸ್ಥಾನದಿಂದ ಮುಖ್ಯ ರಸ್ತೆಯಲ್ಲಿ ಅಂಬೇಡ್ಕರ್ ವೃತ್ತದವರೆಗೆ ಮೌನ ಮೆರವಣಿಗೆಯನ್ನು ಹಮ್ಮಿಕೊಂಡಿರ್ತೇವೆ. ಕಾರಣ ಏನಪ್ಪ ಅಂದರೆ, ನಾವು ಈ ಹೋರಾಟದಲ್ಲಿ ನಮ್ಮ ವಾಟಸಳ್ಳಿ ಅಚ್ಚುಕಟ್ಟುದಾರ ವಾಟಸಳ್ಳಿ ಕೆರೆಯಿಂದ ನಗರಕ್ಕೆ ನೀರನ್ನು ತರಲಿಕ್ಕೆ ಒಂದು ಕಾಮಗಾರಿಯನ್ನು ಮಾನ್ಯ ಶಾಸಕರು ತಂದಿರ್ತಾರೆ. ಆ ಕಾಮಗಾರಿ ಅವೈಜ್ಞಾನಿಕವಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ತಾವು ಎತ್ತಿನಹೊಳೆ ಪೈಪ್ಲೈನ್ ಹಾಕಿ ನೀರು ತರ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅದು ನಮ್ಮ ಒಂದು ಕೆರೆಯಲ್ಲಿ ಆ ಒಂದು ಕಾಮಗಾರಿ ಯೋಜನೆಯಲ್ಲಿ ನಮ್ಮ ಕೆರೆ ಇರುವುದಿಲ್ಲ. ಆದ್ದರಿಂದ ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನಮ್ಮ ವಾಟಸಳ್ಳಿ ಕೆರೆಯ ನೀರನ್ನು ನಿಮ್ಮ ನಗರಕ್ಕೆ, ನಾವು ಗೌರಿಬಿದನೂರು ನಗರಕ್ಕೆ ಬಿಡಲಿಕ್ಕೆ ನಾವು ತಯಾರಿಲ್ಲ ಅಂತ ಹೇಳ್ತಾ, ಇವತ್ತು ಈ ಒಂದು ಮೌನ ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಪ್ರಗತಿಪರ ಸಂಘಟನೆಗಳು ಮತ್ತು ಮಾಧ್ಯಮದ ಮುಖಾಂತರ ನಾವು ಸಂಬಂಧಪಟ್ಟ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಏನು ಇವತ್ತು 10 ದಿನಗಳ ಆಗಿದೆ ಧರಣಿ ಸ್ಟಾರ್ಟ್ ಆಗಿ, ಯಾವುದೇ ಥರ ಪ್ರತಿಕ್ರಿಯೆ ಯಾವುದೇ ಅಧಿಕಾರಿಯಿಂದ ಆಗಲಿ ಶಾಸಕರಿಂದ ಬರ್ತಾ ಇಲ್ಲ. ನಾಳೆಯಿಂದ ವಿಧವಿಧಾದಂಥ ಒಂದೊಂದು ದಿನ ಒಂದೊಂದು ಥರ ಧರಣಿ ಮಾಡಿ ಇಟ್ಕೊಂಡಿದ್ದೀವಿ. ನಾಳೆ ಮೊದಲನೇದಾಗಿ ಟಮಟೆ ಚಳವಳಿ ಇಟ್ಕೊಂಡಿದ್ದೀವಿ. ತಾಲೂಕು ಕಚೇರಿ ಆಡಳಿತ ಏನು ಕಚೇರಿ ಇದೆ ಮುಂದೆ ನಾವು ನಾಳೆ ತಮಟೆ ಚಳವಳಿ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಒಂದಿನ ಅರಬತ್ತಲೆ ಚಳವಳಿ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಒಂದಿನ ಹೆಂಗಸರೆಲ್ಲ ಬಂದು ಧರಣಿ ಒಂದು ಕೂರೋದಿದೆ. ಅದಾದಮೇಲೆ ಜಾನುವಾರುಗಳನ್ನ ತಗೊಂಬಂದು ತಾಲೂಕು ಕಚೇರಿಯಲ್ಲಿ ಕಟ್ಟಾಕಿ ಸಾಯಂಕಾಲವರೆಗೂ ಅದೊಂದು ದಿನ ಧರಣಿ ಇದೆ. ಒಂದಿನ ಬೆಂಗಳೂರು ರಸ್ತೆ ತಡೆ ಮಾಡಿ ಅದೊಂದು ಧರಣಿ ಇದೆ. ಈ ಥರ ವಿವಿಧವಾದಂಥ ಧರಣಿಗಳು ನಾವು ಹಮ್ಮಿಕೊತಾ ಇದ್ದೀವಿ ಈ ವಾರ ಪೂರ್ತಿನೂ. ನಮ್ಮ ಬೇಡಿಕೆಗಳೇನಾದರೂ ಈಡೇರಿಸಿದ್ರೆ ಇನ್ನೂ ಉಗ್ರವಾದಂಥ ಹೋರಾಟ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ ಅಂತ ನಾನು ಈ ಮಾಧ್ಯಮದ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೀನಿ. ಒಳ್ಳೆ ಏನು 10 ದಿನಗಳಿಂದ ತಾಲ್ಲೂಕು ಕಚೇರಿ ಮುಂದೆ
ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದೆ. ಕಾರಣ ಎಲ್ಲರಿಗೂ ಗೊತ್ತಿರೋ ಅಂಥ ವಿಚಾರನೇ. ಹಾಗಾಗಿ ಇವತ್ತು ಅದರ ಭಾಗವಾಗಿ ಮೌನ ಒಂದು ಪ್ರತಿಭಟನೆಯನ್ನು ಪ್ರಾರಂಭಿಸಿದ್ದೀವಿ. ನಾಳೆಯಿಂದ ಏನಾದರೂ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ನಮ್ಮ ಸಚಿವರು ಬಂದು ನಮ್ಮ ಈ ಒಂದು ಹೋರಾಟದಲ್ಲಿರುವಂತಹ ಬೇಡಿಕೆಗಳನ್ನು ಈಡೇರಿಸದೆ ಹೋದಲ್ಲಿ ನಾಳೆಯಿಂದ ತಾಲ್ಲೂಕು ಕಚೇರಿ ಮುಂದೆ ಉಗ್ರವಾದಂಥ ಹೋರಾಟಗಳನ್ನು ಹಮ್ಮಿಕೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏಕೆ ಅಂದರೆ 10 ದಿನಗಳ ಕಾಲ ರೈತರು ಅಲ್ಲಿ ಕೂತಿದ್ದಾರೆ. ಯಾವೊಬ್ಬ ಅಧಿಕಾರಿಯೂ ಸಹ ಬಂದು ಅವರನ್ನು ಭೇಟಿ ಮಾಡಿ ಅವರ ಸಮಸ್ಯೆಯನ್ನು ಆಲಿಸಲಿಲ್ಲ. ಎಕ್ಸೆಪ್ಟ್ ಏನು ಪೊಲೀಸು ಡಿಪಾರ್ಟ್ಮೆಂಟ್ ಬಿಟ್ಟರೆ ಯಾರೊಬ್ಬರು ಅಲ್ಲಿ ಬಂದು ಮಾತಾಡಿಸಿಲ್ಲ. ಹಾಗಾಗಿ ನಾಳೆಯಿಂದ ಒಂದು ಹೋರಾಟಗಳನ್ನು ಉಗ್ರವಾದಂಥ ಹೋರಾಟವನ್ನು ಕೂಡ ಹಮ್ಮಿಕೊಳ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.